ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಮಸಾಲೆ ಮಜ್ಜಿಗೆನ ಮಾಡ್ತಾ ಇದ್ದೇನೆ ರೀ. ಬೇಸಿಗೆದಿಂದಾಗ ಈ ಮಸಾಲೆ ಮಜ್ಜಿಗೆ ಭಾರಿ ದೇಹಕ್ಕೆ ತಂಪು ನೋಡ್ರಿ. ಹೊರಗಿಂದ ಬಂದವ್ರಿಗೆ ಈ ಥರ ಒಂದು ಗ್ಲಾಸ್ ಮಸಾಲೆ ಮಜ್ಜಿಗೆ ಕೊಟ್ಟರೆ ಭಾರಿ ಸಮಾಧಾನ, ಹೊಟ್ಟೆ ತಂಪಾಗ್ತದೆ ನೋಡ್ರಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇದನ್ನು ಇನ್ನೊಂದು ಸ್ವಲ್ಪ ಕಟ್ಟಿದ್ದೀನಿ ರೀ. ಈಗಾಗಲೇ ನಾನು ಕಟ್ಟದೆ ತೊಗೊಂಬಂದೀನಿ ರೀ. ಆದರೆ ಇನ್ನೊಂದು ಸ್ವಲ್ಪ ಕಟ್ಟಿದ್ದೀನಿ. ಇದು ರೇವಿಗೆ ರೀ. ಇದನ್ನು ಹೆಂಗೆ ಕಟ್ಟಿಬೇಕು ನೋಡ್ರಿ. ಈ ಥರ ಕಟ್ಟೋದು ಮಜ್ಜಿಗೆ ಭಾರಿ ಟೇಸ್ಟ್ ರೀ, ಭಾರಿ ಚಲೋ ರೀ. ಮೊಸರನ್ನ ಈ ಥರ ನೀರು ಹಾಕಿ ಹಿಂಗೆ ಕಟ್ಟಿಬೇಕು ನೋಡ್ರಿ. ಈಗ ಇದಕ್ಕೆ ಈ ಕಲಿವಿ ತೊಗೋತೀನಿ ನೋಡ್ರಿ. ಕಲಿವಿ ರೀ. ಇದಕ್ಕೆ ಒಂದಾಗ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಹಾಕಿ ಅರಿತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ತೊಗೊಂಡ್ರಿ. ಇದನ್ನು ಅರಿತೀನಿ ನೋಡ್ರಿ. ಇದನ್ನು ಚೆನ್ನಾಗಿ ಈ ಥರ ತಿಕ್ಕಬೇಕು ರೀ. ಬೇಸಿಗೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಚಲೋ ನೋಡಿ. ದಿನ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬೇಕು ರೀ ಮಧ್ಯಾಹ್ನ. ಈಗ ಇದು ಸಣ್ಣ ಆಗ್ಯದ್ರಿ. ಇದನ್ನು ತೆಗೆದು ಹಾಕ್ತೇನೆ ನೋಡ್ರಿ. ಅದಕ್ಕೆ ನೋಡಿರಿ, ಮಜ್ಜಿಗೆ ಹಾಕ್ತಾರೆ. ಇದು ಈಗ ಒಂದೇ ಒಂದು ಮೆಣ್ಸಿನ್ಕಾಯಿ ತೊಗೋತೀನಿ ರೀ. ಇದು ಭಾಳ ಟೇಸ್ಟ್ ಕೊಡ್ತದೆ ರೀ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಸ್ವಲ್ಪ ಹಾಕೋತಾರೆ. ಈಗ ಇದನ್ನು ಚೆಂದಾಗಿ ಅರಿತೀನಿ ರೀ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಹಾಕೋತಾರೆ ನೋಡ್ರಿ. ಈಗ ನೋಡಿರಿ, ಕೊತ್ತಂಬರಿ ತೊಗೊಂಡೇನಿ ರೀ. ಇದನ್ನು ಹಾಕ್ತೀನಿ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ತೊಳ್ಕೊಂಬರ್ತಾರೆ. ಇದು ಈಗ ತೊಳ್ಕೊಂಬಂದೇನಿ ರೀ. ಈಗ ಇದನ್ನು ಇದಕ್ಕೆ ಸೇರಿಸಿ ಚೆಂದಾಗಿ ಅರಿತೀನಿ. ಈಗ ಒಂದು ಎಸಳ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಅದಕ್ಕೆ ಒಂದೇ ಹಾಕ್ತಾರೆ. ನೀವು ಭಾಳ ಮಾಡ್ಕೊಳ್ಳೋದಿತ್ತು ನಾವು ಜಾಸ್ತಿ ಹಾಕ್ರಿ. ನಾನು ಸ್ವಲ್ಪ ಮಾಡಾಕಂತ ಅದಕ್ಕೆ ಒಂದೇ ಎಸಳು ಹಾಕೀನಿ ರೀ. ಈ ಥರ ಚೆನ್ನಾಗಿ ಸಿಕ್ಕಿ ಹಾಕ್ತೀನಿ ನೋಡ್ರಿ. ನೋಡ್ರಿ, ಸಣ್ಣಗಿರೋದು ಈಗ ಎಲ್ಲ ಸವರ್ತಾರೆ. ಇದು ಈ ಥರ ಎಲ್ಲ ಸವರ್ತೀನಿ ರೀ. ಈಗ ಎಲ್ಲ ಸವರಿ ನೋಡ್ರಿ. ಈಗ ಇದನ್ನು ಮಜ್ಜಿಗೆ ಹಾಕ್ತೀನಿ ನೋಡ್ರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಇದನ್ನು ರೇವಿಗೆಲೇನೆ ಕಟ್ಟಿದ್ದೀನಿ ನೋಡ್ರಿ. ಈಗ ಇದನ್ನೇ ಕಟ್ಟಿತಾರೆ. ಇನ್ನೊಂದು ಆಗಲೇ ಸ್ವಲ್ಪ ಹಾಕೀನಿ ರೀ ಉಪ್ಪು. ಇನ್ನೊಂದು ತುಸು ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ಕಟ್ಟಿತೀನಿ ನೋಡ್ರಿ. ಈ ಥರ ಇನ್ನೊಂದು ಸ್ವಲ್ಪ ಕಟ್ಟಿತಾರೆ. ಈಗ ಕಟ್ಟಿದ್ದೀನಿ ನೋಡ್ರಿ ಮಸ್ತಾಗಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಇದು ಹಾಕ್ತೀನಿ ರೀ. ಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಮಸ್ತಾಗಿ ಅದ ರೀ ಮಸಾಲೆ ಮಜ್ಜಿಗೆ. ನೀವು ಮಕ್ಕಳಿಗೆ ಕೊಡಬೇಕಾದ್ರೆ ಮೆಣ್ಸಿನ್ಕಾಯಿನೂ ಬಿಟ್ಟರು ನಡೀತದೆ ರೀ. ಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಇವು ಜೀರಿಗೆ ಇದನ್ನೆಲ್ಲ ಹಾಕಿ ಕುಟ್ಟಿದ್ರೆ ಭಾರಿ ಟೇಸ್ಟ್ ಭಾರಿ ಇದು ನೋಡ್ರಿ. ಬೇಸಿಗೆದಿಂದಾಗ ದಿನ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಭಾರಿ ಚಲೋ ನೋಡ್ರಿ. ಈಗ ಇದನ್ನು ಗ್ಲಾಸಿಗೆ ಹಾಕ್ತೀನಿ ನೋಡ್ರಿ. ಮೊದಲಿಗೆ ಕೊತ್ತಂಬರಿಗಳು ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಈಗ ಮಜ್ಜಿಗೆ, ಮಸಾಲೆ ಮಜ್ಜಿಗೆ ಗ್ಲಾಸಿಗೆ ಹಾಕ್ತೀನಿ ನೋಡ್ರಿ. ಈಗ ಗ್ಲಾಸಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಮಸ್ತ್ ಮಸಾಲೆ ಮಜ್ಜಿಗೆ ರೆಡಿ ಐತ್ರಿ.
ಈ ಥರ ನಾವು ದಿನಾಲು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಭಾರಿ ಚಲೋ ನೋಡ್ರಿ. ಬಿಸಿಲಿಂದ ದಣಿದು ಬಂದವ್ರಿಗೆ ಕೊಟ್ಟರೆ ಭಾರಿ ತಂಪು ರೀ. ಅವರು ತುಂಬ ಖುಷಿ ಆಗ್ತಾರೆ. ಆರೋಗ್ಯಕ್ಕೂ ಭಾರಿ ಒಳ್ಳೇದು ನೋಡ್ರಿ. ಈ ಮಸಾಲೆ ಮಜ್ಜಿಗೆ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಮಸಾಲೆ ಮಜ್ಜಿಗೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈ ಥರ ಬೇಸಿಗೆಯಾಗ ರೀ ತಂಪಿಂದ ಎಷ್ಟು ನಾವು ಕುಡಿತೀವಲ್ರಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಚಲೋ ನೋಡ್ರಿ. ಅಂಬಲಿ ಆಗಲಿ, ಈ ಥರ ಮಜ್ಜಿಗೆ ಆಗಲ್ರಿ, ತಂಪಂದು ಒಟ್ಟು ಕುಡಿಬೇಕು ನೋಡ್ರಿ ಆ ಬೇಸಿಗೆಯಾಗ. ನಮಸ್ಕಾರ ಎಲ್ಲರಿಗೂ.